ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಗೀತಾ ಸರಳ ಅಡುಗೆ. ಬನ್ನಿ, ನಾವು ಇವತ್ತಿಲ್ಲಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವಿಲ್ಲೊಂದು ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ದೀವಿ. ಹೈ ಫ್ಲೇಮಲ್ಲಿ ಕುಕ್ಕರ್ ಒಳಗಡೆ ನಾವು ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೋಬೇಕು. ಅದು ಕಾಳು ಬ್ರೌನಿಷ್ ಆಗೋವರೆಗೂ ನೋಡಿ, ಈ ರೀತಿ ಬ್ರೌನಿಷ್ ಆಗಿರಬೇಕು ನೋಡಿ. ಇವಾಗ ಹುರ್ಕೊಂಡಾದ್ಮೇಲೆ ನಂತರ ಒಂದು 2-3 ಬಾರಿ ಇದನ್ನು ತೊಳ್ಕೊಬೇಕು ನೀರಲ್ಲಿ. ನಂತರ ನಾವಿಲ್ಲಿ 1 ಗ್ಲಾಸ್ ಹೆಸರು ಬೇಳೆಗೆ 2 ಗ್ಲಾಸ್ ನೀರನ್ನು ಸೇರಿಸ್ಬಿಟ್ಟು ಇವಾಗ ಒಂದು 2-3 ವಿಜಿಲ್ ಹೊಡ್ಸ್ಕೊಳ್ಳೋಣ. ಅದಕ್ಕೂ ಮೊದಲು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀವಿ, ಬೇಳೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೋಡಿ, ಇವಾಗ 3 ವಿಜಿಲ್ ಹೊಡೆದಾಗಿದೆ. ಬನ್ನಿ ಇವಾಗ ಏರೆಲ್ಲ ಹೋದ್ಮೇಲೆ ತೆಗೆದು ನೋಡೋಣ. ನೋಡಿ, ಈ ರೀತಿ ಬೇಳೆ ಬೆಂದಿರಬೇಕು, ತುಂಬ ಸ್ಮ್ಯಾಶು ಆಗಿರಬಾರ್ದು, ಸ್ವಲ್ಪ ಬೇಳೆ ಇರಬೇಕು. ನಂತರ ನಾವಿಲ್ಲಿ 1 ಗ್ಲಾಸ್ ಹೆಸರು ಬೇಳೆಗೆ 1 ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀವಿ. ಕರೆಕ್ಟಾಗಿ ಸ್ವೀಟ್ ಆಗುತ್ತೆ. ಇದು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಸ್ವೀಟ್ ಆಗುತ್ತೆ, ಕಮ್ಮಿ ಬೇಕಂದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಬೇಕಾದ್ರೆ ಹಾಕ್ಕೋಬೋದು. ನಂತರ ನಾವು ಇದಕ್ಕಿಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಪಾನಕ ಮಾಡ್ಕೊಂಡು ಇದನ್ನು ನಾವು ಸಪ್ರೇಟು ಎತ್ತಿಟ್ಕೊಂಡಿರಬೇಕು. ಲಾಸ್ಟಲ್ಲಿ ನಾವು ಪಾನಕನ ಹೆಸರು ಬೇಳೆಗೆ ಸೋಸ್ಕೊಂಡು ಫಿಲ್ಟ್ರ್ ಮಾಡಿ ಹಾಕ್ಕೋಬೇಕು. ನಂತರ ನಾವಿಲ್ಲಿ ಒಂದು ಚಿಕ್ಕ ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ. ಅದಕ್ಕೆ ಒಂದು 2-3 ಸ್ಪೂನು ತುಪ್ಪ ಹಾಕ್ತಾಯಿದ್ದೀವಿ ನಾವು. ಸೊ ತುಪ್ಪ ಹಾಕಿದ್ಮೇಲೆ ನಾವು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಕುಟ್ಬಿಟ್ಟು ಪೀಸ್ ಥರ ಮಾಡಿ ಹಾಕ್ಕೊಳ್ತಾಯಿದ್ದೀವಿ. ನಂತರ ಗಸಗಸೆ ಇದನ್ನು 4 ಸ್ವಲ್ಪ ಫ್ರೈ ಹುರ್ಕೋಬೇಕು, ಈ ರೀತಿ ಫ್ರೈ ಮಾಡ್ಕೋಬೇಕು. ನಂತರ ನಾವಿಲ್ಲಿ ಹೆಸರುಬೇಳೆ ವಿಜಲ್ ಹೊಡಿಸಿದ್ವಲ್ವ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನ ಅದರಲ್ಲಿರೋ ಕುಕ್ಕರ್ಲಿರೋ ನೀರನ್ನ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ನಂತರ ನಾವು ಪಾನಕ ರೆಡಿ ಐತಲ್ವ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಆಮೇಲೆ ನಂತರ ಒಣ ಕೊಬ್ಬರಿ ಪುಡಿನ ನಾವಿಲ್ಲಿ ಹಾಕ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿರುತ್ತೆ ಇದು. ನಂತರ ಇಲ್ಲಿ ಏಲಕ್ಕಿ ಪುಡಿನೂ ಸೇರಿಸ್ತಾ ಇದ್ದೀವಿ, ಒಂದು 2-3 ಏಲಕ್ಕಿ ಪುಡಿ ಎಲ್ಲ ಹಾಕಿದ ತಕ್ಷಣ ಆದಮೇಲೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ, ಒಂದು ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ಹಾಲು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಬೇಕಾದರೂ ಹಾಕ್ಕೋಬೋದು, ಬೇಡವರು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಒಂದು 5 ನಿಮಿಷ ಅಥವಾ 8 ನಿಮಿಷಗಳ ಕಾಲ ಇದನ್ನು ಈ ರೀತಿ ಕುದಿಸಿದ ಮೇಲೆ ನೋಡಿ, ಪಾಯಸ ರೆಡಿಯಾಗಿದೆ. ಬನ್ನಿ ನಾವಿಲ್ಲಿ ಇವಾಗ ಸರ್ವ್ ಮಾಡ್ಕೊಂಡು ತಿನ್ನೋಕ್ಕೆ. ಇದನ್ನು ಬೇಸಿಗೆಯಲ್ಲಿ ತಂಪು ಅಂತ ನಾವು ಎಲ್ಲರೂ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಯಾಕಂದರೆ ಹೆಸರುಬೇಳೆ ತಂಪು ಅಂದ್ಬಿಟ್ಟು, ಆಮೇಲೆ ವಿಟಮಿನ್ ಪ್ರೋಟೀನ್ ಎಲ್ಲ ತುಂಬ ಇರುತ್ತೆ. ನೋಡಿ, ಈ ರೀತಿ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ. ಹಾಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.